ಈ ರೀತಿ ಡಿಕೆ ಪರವಾಗಿ ಡಿಕೆ ಬೆಂಬಲಿಗರ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಅತ್ತ ಡಿಕೆ ಶಿವಕುಮಾರ್ ಉಡುಪಿಯಲ್ಲಿ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಕಂಡೀಷನ್ ಹಾಕಿಲ್ಲ ಅನ್ನೋದು ಡಿಕೆಶಿ ಸ್ಪಷ್ಟನೆ. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕುವಂತಹ ಅವಶ್ಯಕತೆ ಕೂಡ ನನಗಿಲ್ಲ. ಕಂಡೀಷನ್, ಬ್ಲಾಕ್ ಮೇಲ್ ಇದೆಲ್ಲ ನನ್ನ ಬ್ಲಡ್ ನಲ್ಲೇ ಇಲ್ಲ. ಐ ಆಮ್ ಅ ಲಾಯಲ್ ಕಾಂಗ್ರೆಸ್ ವರ್ಕರ್ ಅಂತಿದ್ದಾರೆ ಡಿಕೆ ಶಿವಕುಮಾರ್. ನನ್ನ ಡೆಡಿಕೇಶನ್ ಏನಿದ್ರು ಪಕ್ಷಕ್ಕೆ, ಗಾಂಧಿ ಫ್ಯಾಮಿಲಿಗೆ. ನನ್ನ ಬಗ್ಗೆ ಯಾರೇ ಯೋಚನೆ ಮಾಡ್ತಾ ಇದ್ರು ಅದವರ ಭ್ರಮೆ ಅಂತಿದ್ದಾರೆ ಡಿಕೆಶಿ. ಉಡುಪಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಪಷ್ಟನೆ ಇದು. ನೋಡಪ್ಪ, ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ. ನಾನು ಪಕ್ಷ ಏನು ಹೇಳ್ತದೆ ಅಷ್ಟು ಕೆಲಸ ಮಾಡೋನು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಕಂಡೀಷನ್ನು, ಬ್ಲ್ಯಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ಡಲ್ಲಿಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ಓಕೆ, ನನ್ನ ಡೆಡಿಕೇಶನ್ನು ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಯಾರು ಕ್ವಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು, ಅದು ಅವರ ಭ್ರಮೆ. ಇಟ್ ಈಸ್ ಆಲ್. ಇರಲಿ, ಅವ್ರು ಕನ್ಫ್ಯೂಸ್ ಆಗಬೇಕಲ್ವಾ? ಅವರು ಆಗಲಿ ಎಲ್ಲರೂ ಆಗಲಿ. ನೋಡಪ್ಪ, ಎಸ್, ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮತ್ತೆ ಡಿಕೆ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತಹ ಈ ವಿಚಾರ, ಮತ್ತೆ ಡಿಕೆ ಸಿಎಂ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆ ಡಿಕೆಶಿ ಪರವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ, ಜೊತೆಗೆ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ ಶಿವಗಂಗಾ. ಏನಿದು ಈ ಹೇಳಿಕೆ? ಏನ್ ಸೂಚಿಸ್ತಾ ಇದೆ? ಶಿವರಾತ್ರಿ ಬಳಿಕ ಮತ್ತೆಲ್ಲವೂ ಚೇಂಜ್ ಆಗ್ಬಿಡ್ತಾ? ಪ್ರತಿಮಾ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಇದೀಗ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಮತ್ತು ಬಹಿರಂಗವಾಗಿ ಅವರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಾಗ್ತಾರೆ, ಅದು ಈ ಅವಧಿಗೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ ನಲ್ಲಿ ಎಷ್ಟರ ಮಟ್ಟಿಗೆ ಪವರ್ ಶೇರಿಂಗ್ ನ ಗೊಂದಲ ತಾರಕಕ್ಕೆ ಏರ್ತಾ ಇದೆ ಅನ್ನೋದರ ಮುನ್ಸೂಚನೆಯಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಕೆಲವು ಮಂದಿ ಸಚಿವರು ಮತ್ತು ಶಾಸಕರು ಕೂಡ ಹೇಳ್ತಾ ಇದ್ರು, ಬಜೆಟ್ ಅಧಿವೇಶನ ಮುಗಿದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ಕ್ಷಿಪ್ರಗತಿಯ ಬೆಳವಣಿಗೆಗಳಾಗ್ತವೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಇದೀಗ ಶಿವಗಂಗಾ ಬಸವರಾಜ್ ಅವರ ಮಾತನ್ನ ಗಮನಿಸಿದ್ರೆ ಈ ರೀತಿಯ ಬೆಳವಣಿಗೆಗಳಿಗೆ ಇದು ಮುನ್ನುಡಿಯ ಅನ್ನುವಂತ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಹೈಕಮಾಂಡ್ ನಾಯಕರು ಎಷ್ಟೇ ತಾಕೀತನ ಮಾಡಿದ್ರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು, ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಕೆಪಿಸಿ ಅಧ್ಯಕ್ಷ ಬದಲಾವಣೆಯ ವಿಚಾರ ಅಂತ ಹೇಳಿದ್ರು ಕೂಡ ಯಾರು ಕೂಡ ಅದನ್ನ ಒಪ್ಪೋದಕ್ಕೆ ಸಿದ್ರಿಲ್ಲ. ತಮ್ಮ ತಮ್ಮ ದೃಷ್ಟಿಕೋನದಿಂದ ಯಾರು ಸರಿ ಮತ್ತು ಯಾರು ಕೇರಬೇಕು ಅನ್ನುವಂಥದ್ದನ್ನ ಪದೇ ಪದೇ ಬಹಿರಂಗವಾಗಿಯೇ ಹೇಳೋದಕ್ಕೆ ಸಿದ್ಧ ಅನ್ನುವಂತ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದೀಗ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಂತಹ ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾರ್ನಿಂಗ್ ಬಳಿಕ ಯಾರು ಕೂಡ ಮಾತನಾಡ್ತಿಲ್ಲ. ಆದ್ರೆ ಇಷ್ಟಕ್ಕೆ ಮುಗಿದೋಯ್ತು ಅಂದ್ಕೊಂಡಿದ್ದಂತಹ ಕಾಂಗ್ರೆಸ್ ನಲ್ಲಿ ಇದೀಗ ಪವರ್ ಶೇರಿಂಗ್ ನ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಇದೀಗ ಒಬ್ಬೊಬ್ಬ ಶಾಸಕರಾಗಿ ಮಾತನಾಡೋದಕ್ಕೆ ತೊಡಗಿದ್ದಾರೆ. ಡಿಕೆ ಸುರೇಶ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿಯನ್ನ ಎತ್ತಿದ್ರು. ಅದಕ್ಕೆ ಪೂರಕವಾಗಿ ಇದೀಗ ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದ್ದಾರೆ. ಅಂದ್ರೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋ ಮೂಲಕ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೂ ಕೂಡ ಇದು ಮುನ್ನೆಚ್ಚರಿಕೆ ಗಂಟೆ ಅನ್ನುವಂತಹ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದನ್ನ ಸ್ಪಷ್ಟಪಡಿಸದೆ ಹೋದ್ರೆ ಈ ರೀತಿಯ ಹೇಳಿಕೆಗಳು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಆಪ್ತರು ಒಂದು ರೀತಿಯಲ್ಲಿ ಸಪ್ರೆಸ್ ಮಾಡಿದಂತಹ ರೀತಿಯಲ್ಲಿ, ಒತ್ತಡದ ಮೂಲಕ ಮಾತನ್ನ ನಿಲ್ಲಿಸಿದಂತಹ ರೀತಿಯಲ್ಲಿ ಮೌನವಾಗಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬ್ಲಾಸ್ಟ್ ಆಗುವಂತಹ ದಿನಗಳು ಕೂಡ ದೂರ ಇಲ್ವೇನೋ. ಹೀಗಾಗಿ ಸದ್ಯದ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಪವರ್ ಶೇರಿಂಗ್ ವಿಚಾರ ಮತ್ತು ಕೆಪಿಸಿ ಅಧ್ಯಕ್ಷ ಬದಲಾವಣೆಯ ವಿಚಾರ ಒಂದಷ್ಟು ಗೊಂದಲಗಳನ್ನಂತೂ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಮಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.